ಈ ನೀರಲ್ಲಿ ಮುಳುಗಿ ಎಲ್ಲಾ ಮಳಕಿ ಬಂದು ಲಾಸ್ ನುಕ್ಸಾನ್ ಆಗಿ ದಯವಿಟ್ಟು ಇದಕ್ಕೆ ಏನಾರ ರಾಜ್ಯ ಸರ್ಕಾರ ಅಥವಾ ನಮ್ಮ ಕ್ಷೇತ್ರದ MLA ಸಾಹೇಬರು ಸಿದ್ಲಿಂಗಪ್ಪ ಪಾಟೀಲ್ ಅವರು, ನಮ್ಮ MLC ಸಾಹೇಬರು ಭೀಮರಾವ್ ಪಾಟೀಲ್ ಅವರು ತಾವು ಭೇಟಿಗೆ ಕೊಟ್ಟು ನಮ್ಮ ಜೀವನಕ್ಕೆ ಒಂದು ಧಾರಾಕಾರ ಮಳೆಗೆ ರೈತರ ಜೀವನ ಬೀದಿ ಪಾಲು. ಹುಮ್ನಾಬಾದ್ ಕ್ಷೇತ್ರದ ರೈತನ ಗೋಳು. ಸುಮಾರು ದಿನಗಳಿಂದ ಸುರಿಯುತ್ತಿರುವ ಧಾರಾಕಾರ ಮಳೆಗೆ ರೈತರ ಜೀವನ ಬೀದಿ ಪಾಲಾಗಿದ್ದು, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸಂಪೂರ್ಣ ಬೆಳೆ ನಾಶವಾಗಿ ರೈತರು ಕಣ್ಣೀರಿನಲ್ಲಿ ಕೈ ತೊಳೆಯುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಬೀದರ್ ಜಿಲ್ಲೆಯ ಹುಮ್ನಾಬಾದ್ ತಾಲೂಕಿನ ಕಟ್ಟಳ್ಳಿ ಗ್ರಾಮದ ಹೊಲದ ದೃಶ್ಯ ಇದು. ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಎಂಬುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಬೆಳೆದು ನಿಂತ ಬೆಳೆ ನೀರು ಪಾಲಾಗಿದ್ದು ರೈತ ಕಣ್ಣೀರು ಹಾಕುತ್ತಿದ್ದಾನೆ. ಸುರಿಯುತ್ತಿರುವ ಮಳೆಯಲ್ಲಿ ರೈತನ ಹೊಲಕ್ಕೆ ಭೇಟಿ ನೀಡಿದ ದಲಿತ ಮುಖಂಡ ಅನಿಲ್ ದೊಡ್ಡಿ, ಸ್ಥಳೀಯ ಶಾಸಕರು, ವಿಧಾನ ಪರಿಷತ್ ಸದಸ್ಯರು ಈ ಕಡೆ ಭೇಟಿ ನೀಡಿ ರೈತರ ಕಷ್ಟ ಆಲಿಸಿ ಅವರಿಗೆ ಧೈರ್ಯ ತುಂಬುವ ಕೆಲಸ ಮಾಡಬೇಕು ಹಾಗೂ ಸರ್ಕಾರದಿಂದ ಶೀಘ್ರ ಪರಿಹಾರ ಒದಗಿಸುವ ಕಾರ್ಯ ಮಾಡಬೇಕೆಂದು ಆಗ್ರಹಿಸಿದ್ದಾರೆ. ಸಂದರ್ಭದಲ್ಲಿ ಅನಿಲ್ ದೊಡ್ಡಿ, ಸಾಮಾಜಿಕ ಕಾರ್ಯಕರ್ತ ಸಿದ್ದಪ್ಪ ಪೂಜಾರಿ, ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು ಬಸವರಾಜ್ ಪಾಟೀಲ್ ಕಟ್ಟಳ್ಳಿ, ಗುಂಡಪ್ಪ ಬಯ್ಯಾರ್, ಆಕಾಶ್ ಜಮಾದಾರ್ ಉಪಸ್ಥಿತರಿದ್ದರು. ಈ ನೀರಲ್ಲಿ ಮುಳುಗಿ ಎಲ್ಲಾ ಮಳಕಿ ಬಂದು ಲಾಸ್ ನುಕ್ಸಾನ್ ಆಗಿ ದಯವಿಟ್ಟು ಇದಕ್ಕೆ ಏನಾರ ರಾಜ್ಯ ಸರ್ಕಾರ ಅಥವಾ ನಮ್ಮ ಕ್ಷೇತ್ರದ MLA ಸಾಹೇಬರು ಸಿದ್ಲಿಂಗಪ್ಪ ಪಾಟೀಲ್ ಅವರು, ನಮ್ಮ MLC ಸಾಹೇಬರು ಭೀಮರಾವ್ ಪಾಟೀಲ್ ಅವರು ತಾವು ಭೇಟಿಗೆ ಕೊಟ್ಟು ತಾವು ಇಲ್ಲಿ ಹುಮ್ನಾಬಾದ ತಹಸೀಲ್ದಾರ್ ಸಾಹೇಬರು ಎಲ್ಲರೂ ಅಧಿಕಾರಿಗಳು ಈ ರೈತರ ಹೊಲಕ್ಕೆ ಭೇಟಿ ಕೊಟ್ಟು ಇದು ಎಷ್ಟು ನುಕ್ಸಾನ್ ಆಗಿದೆ ಎಂಬುದು ನೋಡಿ ತಾವು ಪರಿಹಾರ ಒದಗಿಸ್ಕೊಟ್ರೆ ನಮಗೆ ಬಹಳ ಧನ್ಯವಾದಗಳು. ನಿಮ್ಗೆ ಕೈ ಮುಗಿದು ಕೈ ಜೋಡಿಸಿ ಕೇಳ್ಕೊಳ್ತೇವೆ. ದಯವಿಟ್ಟು ರೈತರ ಮೇಲೆ ಹೊಟ್ಟೆ ಮೇಲೆ ತಾವು ದಯವಿಟ್ಟು ಏನಾರ ಇದಕ್ಕೆ ಪರಿಹಾರ ಕೊಟ್ಟು ರೈತರಿಗೆ ಒಂದು ಬೆನ್ನೆಲುಬಾಗಿ ನಿಂತು ತಾವು ಏನಾರ ಪರಿಹಾರ ಸರ್ಕಾರದಿಂದ ಒದಗಿಸ್ಕೊಟ್ರೆ ದಯವಿಟ್ಟು ಇದು ಬಹಳ ನಿಮ್ಗೆ ಧನ್ಯವಾದ ಕೇಳ್ಕೊತೇವೆ. ಪೂರಾ ನುಕ್ಸಾನ್ ಆಗಿ ರೈತರು ಕಂಗಾಲಾಗಿ ಹೋಗ್ಬಿಟ್ಟಿದ್ದೇವೆ. ತಾವು ನೋಡ್ತಾ ಇದ್ರಿ, ಇದು ನೋಡಿ ನೀರು ದುರಂಕಾರ ನೀರು, ಇದು ಎಷ್ಟು ಎಕರೆ ನೀರು ನಿಂತು ನುಕ್ಸಾನ್ ಆಗಿ ಹೋಗಿದೆ. ನಾವು ಬದುಕಕ್ಕಂತ ಈ ಭೂಮಿ ಮೇಲೆ ನಾವು ಈ ಭೂಮಿ ಅನ್ನ ನಮ್ ಕೈ ಬಂದಿದ್ದು ಬಾಯಿಗೆ ಬೀಳಾರ್ದಂಗ ಆಗಿದೆ. ತಾವು ಏನೇ ಆಗಿ ಮಾಡಿ ನಮ್ಗ ಪರಿಹಾರ ಕೊಟ್ರೆ ನಾವು ಉಳ್ಕೋತೀವಿ, ಇಲ್ಲ ಅಂದ್ರೆ ಹೆಂಡ್ರು ಮಕ್ಕಳು ಹೋಗಿ ಬೀದಿಗೆ ಬರ್ತಕ್ಕಂತ ಜೀವನ ಆಗ್ಬಿಟ್ಟಿದೆ. ತಾವು ದಯವಿಟ್ಟು ನಮಗೆ ಭೇಟಿ ಕೊಟ್ಟು ನಿಮ್ಗೆ ಧನ್ಯವಾದಗಳು ಹೇಳ್ತೇವೆ. ತಾವು ಏನಾರ ಮಾಡಿ ನಮ್ ಜೀವನಕ್ಕೆ ಒಂದು ಎಲ್ಲರಿಗೆ ನಮಸ್ಕಾರ. ನಾನು ಅನಿಲ್ ದೊಡ್ಡಿ ಅಂತ, ಸಾಮಾಜಿಕ ಕಾರ್ಯಕರ್ತ ಕಟ್ಟಳ್ಳಿ. ವಿಷಯ ಏನಪ್ಪಾ ಅಂದ್ರೆ, ಈ ಕರ್ನಾಟಕ ರಾಜ್ಯದಂತ ಭಾರಿ ಸುರಿತಕ್ಕಂತ ಮಳೆಯಿಂದ ಕೊಚ್ಚಿ ಹೋಗಿರ್ತಕ್ಕಂಥ ಸೋಯಾ ಮತ್ತು ತೊಗರಿ, ಯಾಕಂದ್ರೆ ಕೈಗೆ ಬಂದಿರ್ತಕ್ಕಂಥ ತುತ್ತು ಬಾಯಿಗೆ ಬರ್ಲಾರ ಆಗ್ತಕ್ಕಂಥ ಪರಿಸ್ಥಿತಿ ರೈತರದಾಗಿದೆ. ದಯವಿಟ್ಟು ರಾಜ್ಯ ಸರ್ಕಾರ ಮತ್ತು ಏನು ಇಂಥ ಪರಿಸ್ಥಿತಿಯನ್ನು ಕೂಡ ಕಣ್ಮುಚ್ಕೊಂಡು ಕೂತ್ರೆ ಸರಿ ಅನ್ಸಲ್ಲ. ರೈತರಿಗೆ ಸೂಕ್ತವಾದವನ್ನು ಪರಿಹಾರ ಕೊಡಬೇಕು. ಜೊತೆಯಲ್ಲಿ ಸಂಬಂಧಪಟ್ಟ MLC ಅವರು ಮತ್ತೆ MLA ಅವರು ಬಂದು ಪ್ರತಿಯೊಂದು ಊರಿಗೆ ವಿಸಿಟ್ ಕೊಟ್ಟು ಇಂಥ ಸಮಸ್ಯೆಗಳು ಏನು ರೈತರ ಸಮಸ್ಯೆ ಏನಿದೆಪ್ಪ ಅಂದ್ರ, ಅವ್ರು ಬೆಳೆದಿರ್ತಕ್ಕಂಥ ಬೆಳೆ ಈಗ ನೋಡಿ ಸಂಪೂರ್ಣವಾಗಿ ಮೊಳಕೆ ಕೂಡ ಬರ್ತಾ ಇದೆ ಸೋಯಾಬೀನ್. ಸೊ ಹೀಗಾಗಿ ಏನಾಗಿದಪ್ಪ ಅಂದ್ರೆ ರೈತರದು ಬೆಳೆದಿರ್ತಕ್ಕಂಥ ಬೆಳೆ ಕೈಗೆ ಬಂದಿಲ್ಲ. ಅವ್ರು ಕಷ್ಟಪಟ್ಟು ಬೆಳೆದಿ, ಯಾಕಂದ್ರೆ ಬೇಸಿಗೆ ಹಿಡಿದು ಪೂರ ಮಳೆಗಾಲವರೆಗೂ ಅವ್ರು ಮಾಡಿರ್ತಕ್ಕಂಥ ಕೆಲಸಕ್ಕೆ ಯಾವುದೇ ಪ್ರತಿಫಲ ಸಿಕ್ಕಿಲ್ಲ. ಯಾಕಂದ್ರೆ ಕಣ್ಣೀರಿನಲ್ಲಿ ಅವರು ಬಹಳಷ್ಟು ಸಂಕಷ್ಟದಿಲ್ಲದೆ ರೈತರಿಗಾಗಿ ವಿಶೇಷವಾಗಿ ರಾಜ್ಯ ಸರ್ಕಾರ ಮತ್ತು ಇದಕ್ಕೆ ಸಂಬಂಧಪಟ್ಟ ಇಲಾಖೆಯವರು ಬಂದು, ಯಾಕಂದ್ರೆ ರೈತರ ಒಂದು ಕಣ್ಣೀರಿಗೆ ಒರ್ತಕ್ಕಂಥ ಕೆಲಸ ಮಾಡ್ಬೇಕು. ಮತ್ತೆ ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಬೆಣ್ಣೆ ಮಾಡ್ತಕ್ಕಂಥ ರಾಜ್ಯ ಸರ್ಕಾರ ಯಾವತ್ತೂ ಇಂಥ ಕೆಲಸ ಮಾಡಬಾರ್ದು. ಜೊತೆಯಲ್ಲಿ ಯಾಕಂದ್ರೆ ಸ್ಥಳೀಯವಾಗಿರ್ತಕ್ಕಂಥ ಕ್ಷೇತ್ರದ ಶಾಸಕರು ಪ್ರತಿಯೊಂದು ಊರಿಗೆ ಹೋಗಿ ಪ್ರತಿಯೊಂದು ಏನು ನೋಡ್ರಿ, ಬೇರೆ ಬೇರೆ ಶಾಸಕರು ಯಾವ ರೀತಿ ಹೋಗಿ ವಿಸಿಟ್ ಮಾಡ್ತಾ ಇದ್ದಾರೆ ರೈತರ ಬಗ್ಗೆ ಕಾಳಜಿ ವಹಿಸಿ. ತಾವು ಎಲ್ಲಿ ಕಾಣಿಸ್ತಾ ಇಲ್ಲ, ಎಲ್ಲಿದ್ರು ಏನೋ ಗುರ್ತಾಗ್ತಾ ಇಲ್ಲ. ದಯವಿಟ್ಟು ರೈತರ ಬಗ್ಗೆ, ರೈತರ ಮೇಲೆ ಪ್ರೀತಿ ವಿಶ್ವಾಸ ಇಟ್ಟು ರೈತರ ಮೇಲೆ ಕಾಳಜಿ ಇದ್ರೆ ತಾವು ಕೂಡ ನಾಳೆ ಹಿಡಿದು ವಿಸಿಟ್ ಮಾಡಿ ಸಂಬಂಧಪಟ್ಟ ಪ್ರತಿಯೊಂದು ಊರಿಗೆ ಹೋಗಿ ಪ್ರತಿಯೊಂದು ರೈತರ ಸಮಸ್ಯೆಯನ್ನು ಕೇಳಿ ಅವ್ರು ಬೆಳೆದಿರ್ತಕ್ಕಂಥ ಬೆಳೆ
ಯಾವ ರೀತಿ ಯಾವ ಪರಿಸ್ಥಿತಿ ಗಂಭೀರ ಆಗಿದೆ ತಾವು ಕೂಡ ನೋಡಿದಾಗ ಮಾತ್ರ ತಮಗೂ ಕೂಡ ಅವಲೋಕನ ಆಗ್ತಕ್ಕಂಥ ಮಾತು ಅವಲೋಕನ ಆಗ್ತಿರ್ಬೋದು ಅಂತೇಳಿ ನಾನು ತಿಳ್ಕೊಂಡಿದ್ದೀನಿ. ಯಾಕಂದ್ರೆ ರೈತರ ಬಗ್ಗೆ ತಾವು ಕಾಳಜಿ ವಹಿಸಿ ಮತ್ತೆ ಸಂಬಂಧಪಟ್ಟ ಏನು ಸಚಿವರಾಗಿರ್ತಕ್ಕಂತ ಏನು ಬೈರೇಗೌಡರಿದ್ದಾರೆ ಯಾವ ರೀತಿ ಸಂಬಂಧಪಟ್ಟ ಸಚಿವರಿಗೆ ತಾವು ಗಮನಕ್ಕೆ ತಂದಿ ರೈತರಿಗೆ ಪರಿಹಾರ ಕೊಡಿಸ್ತಕ್ಕಂಥ ಕೆಲಸ ತಾವು ಮಾಡ್ಬೇಕಂತೇಳಿ ಮಾನ್ಯ ಹುಮನಾಬಾದ್ ಮತಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಡಾಕ್ಟರ್ ಸಿದ್ಲಿಂಗಪ್ಪ ಪಾಟೀಲ್ ಅವರನ್ನ ಮನವಿ ಮಾಡ್ತಿದ್ದೀನಿ. ರೈತರ ಸಂಕಷ್ಟಕ್ಕೆ ತಾವು ಮುಂದಾಗಬೇಕು, ರೈತರ ಕಷ್ಟ ದೂರ ಮಾಡ್ಲಿಕ್ಕೆ ತಾವು ಮುಂದಾಗಬೇಕಂತೇಳಿ ನಾನು ಪಿಯುಸಿ ಮುಗಿಸಿ ನರ್ಸಿಂಗ್ ಮಾಡಲು ಹಾಗೂ ಫಿಸಿಯೋಥೆರಪಿ ಮಾಡಲು ಇಚ್ಛಿಸುವವರಿಗೆ ಉತ್ತಮ ಅವಕಾಶ. ಹುಮನಾಬಾದ್ನ HKDETಯ ಉಮಾದೇವಿ ಪಾಟೀಲ್ ಕಾಲೇಜ್ ಆಫ್ ನರ್ಸಿಂಗ್ ನಲ್ಲಿ BSc ನರ್ಸಿಂಗ್ ಹಾಗೂ ಡಿಪ್ಲೊಮಾ ನರ್ಸಿಂಗ್ ಕೋರ್ಸ್ ಲಭ್ಯ ಹಾಗೂ ಭೀಮರಾವ್ ಪಾಟೀಲ್ ಕಾಲೇಜ್ ಆಫ್ ಫಿಸಿಯೋಥೆರಪಿನಲ್ಲಿ BPT ಮತ್ತು MPT ಸ್ನಾತಕೋತ್ತರ ಪದವಿ ಲಭ್ಯವಿದೆ. ಇಲ್ಲಿ ಪ್ರವೇಶ ಪ್ರಾರಂಭವಾಗಿದ್ದು ಉತ್ತಮವಾದ ಕ್ಲಾಸ್ ರೂಮ್, ಅನುಭವವುಳ್ಳ ಅಧ್ಯಾಪಕರಿಂದ ಬೋಧನೆ, ಪ್ರತ್ಯೇಕ ಲ್ಯಾಬ್ಗಳ ವ್ಯವಸ್ಥೆ, ಹೈಟೆಕ್ ಆಸ್ಪತ್ರೆಯೂ ಲಭ್ಯವಿದೆ ಹಾಗೂ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆಯೂ ಲಭ್ಯವಿದೆ. ಹಾಗಿದ್ರೆ ತಡೆಯಾಕೆ, ಹಿಂದೆ ಭೇಟಿ ನೀಡಿ. NH65 ರಸ್ತೆ, ವೀರಭದ್ರಗಿರಿ, ಸಿಂದನಕೀರ ಕ್ರಾಸ್, ಹುಮನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಆಡಳಿತಾಧಿಕಾರಿ ಡಾಕ್ಟರ್ ಸದಾನಂದ ಪತ್ರಿ 9019078988. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮನಾಬಾದ್ನ SV TVS ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ TVS ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ, ಹಿಂದೆ ಭೇಟಿ ನೀಡಿ. ನಾಗಲಕ್ಷ್ಮಿ ಧಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.